ನಮಸ್ಕಾರ ಸ್ನೇಹಿತರೆ, GPSTR ಮತ್ತು HSTR ವಿಜ್ಞಾನ ಪ್ರಶ್ನೆ ಮತ್ತು ಉತ್ತರ. ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪನ್ನು ಯಾವ ವಿಧಾನದಿಂದ ಬೇರ್ಪಡಿಸುತ್ತಾರೆ? ಆಪ್ಷನ್ ಎ ಪ್ರತ್ಯೇಕ ಆಲಿಕೆ ವಿಧಾನದಿಂದ, ಮತ್ತು ಆಪ್ಷನ್ ಬಿ ಉತ್ಪತನ ವಿಧಾನದಿಂದ, ಆಪ್ಷನ್ ಸಿ ಅಸವನ ವಿಧಾನದಿಂದ, ಆಪ್ಷನ್ ಡಿ ಆವೀಕರಣ ವಿಧಾನದಿಂದ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು 9ನೇ ತರಗತಿಯ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಅಮೋನಿಯಂ ಕ್ಲೋರೈಡನ್ನು ಕಾಸಿದಾಗ ನೇರವಾಗಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆ. ಉತ್ಪತನಗೊಳ್ಳಬಲ್ಲ ಬಾಷ್ಪಶೀಲ ಘಟಕವನ್ನು ಬಾಷ್ಪಶೀಲವಲ್ಲದ ಅಶುದ್ಧ ವಸ್ತುವನ್ನು ಉಪ್ಪು ಹೊಂದಿರುವ ಮಿಶ್ರಣದಿಂದ ಬೇರ್ಪಡಿಸಲು ಉತ್ಪತನ ಕ್ರಿಯೆಯನ್ನು ಬಳಸುತ್ತಾರೆ. ಉದಾಹರಣೆಗೆ ಅಮೋನಿಯಂ ಕ್ಲೋರೈಡ್, ಕರ್ಪೂರ, ನ್ಯಾಫ್ಥಲಿನ್ ಮತ್ತು ಆಂಥ್ರಸಿನ್ ಇವು ಉತ್ಪತನಗೊಳ್ಳುವ ಕೆಲವು ಘನವಸ್ತುಗಳಿಗೆ ಉದಾಹರಣೆ. ನೋಡಿ ಸ್ನೇಹಿತರೆ, ಈ ಒಂದು ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪನ್ನು ಉತ್ಪತನದಿಂದ ಬೇರ್ಪಡಿಸುತ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪನ್ನು ಬೇರ್ಪಡಿಸುವ ವಿಧಾನ ಉತ್ಪತನ ವಿಧಾನ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.